3 ವರ್ಷ ಆಯ್ತಲ್ಲ ನಿಮ್ ಸರ್ಕಾರ ಬಂದು ಕೊಲ್ಯೂಷನ್ ಗವರ್ಮೆಂಟ್ ಟೈಪ್ ಗವರ್ಮೆಂಟ್ ನ ಮಾಡಿ ಆಪರೇಷನ್ ಲೋಟಸ್ ಮಾಡ್ಕೊಂಡಿದ್ದಾರಲ್ಲ. ಒಂದು ಯಾವ್ದಾದ್ರು ಗುರುತಾಗಂತ ಒಂದು ಕಾರ್ಯಕ್ರಮ ಪೇಪರ್ ಅಲ್ಲಿ ಬಿಟ್ಟು ಜನರಿಗೆ ಮುಟ್ಸಂತ ಒಂದು ಕಾರ್ಯಕ್ರಮ. ಒಳ್ಳೆ ಡೈಲಿ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಬಹಳ ಸಂತೋಷ. ಡೈಲಿ ಇನಾಗ್ರೇಷನ್ಗಳಾಗ್ತಾ ಇದೆ. ಜನರಿಗೆ ಯಾವುದು ಅವರ ಹೊಟ್ಟೆ ತುಂಬಲಿಕ್ಕೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮ ಕೂಡ ನಿಮ್ ಕೈಲಿ ಕೊಡಕ್ ಆಗ್ಲಿಲ್ಲ. ಎಷ್ಟು ಕರ್ನಾಟಕ ರಾಜ್ಯಕ್ಕೆ ಆಡಳಿತದಲ್ಲಿ ಒಂದು ಒಳ್ಳೆ ಹೆಸರಿತ್ತು, ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಇತ್ತು. ಇಡೀ ಪ್ರಪಂಚದ ನಾಯಕರುಗಳೆಲ್ಲ ಬಂದು ಕರ್ನಾಟಕ ರಾಜ್ಯಕ್ಕೆ ಬಂದು ಉದ್ಯೋಗ ಕೊಡಬೇಕು, ಇಲ್ಲಿ ಬಂಡವಾಳ ಆಗ್ಬೇಕು ಅಂತಿದ್ರು. 10 ಲಕ್ಷ ಕೋಟಿ ಅಂತೇಳಿ ಮೊನ್ನೆ ತಾನೇ ತಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಒಬ್ಬರು ಕೂಡ ಇಲ್ಲಿವರೆಗೂ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ತಯಾರಾಗ್ಲಿಲ್ಲ. 3 ವರ್ಷದಿಂದ ಯಾಕೆ ಉದ್ಯೋಗಿಗಳು ಬಂದು ನಿಮ್ಮ ಹತ್ರ ಬಂದು ಸೈನ್ ಹಾಕಿ ಬಂದು ನೀವು ಉದ್ಯೋಗ 3 ವರ್ಷದಿಂದ ಪ್ರಾರಂಭ ಮಾಡಕ್ಕಾಗ್ಲಿಲ್ಲ? ಈ ರಾಜ್ಯದಲ್ಲಿ ಆಗ್ತಾರಂತ ಒಂದು ಕರಪ್ಷನ್ ನೋಡಿ. ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ. ನಾನು ಕಾಲದಲ್ಲೂ ಕೂಡ ಬೇಕಾದಷ್ಟು ಉದ್ಯೋಗಗಳನ್ನ ಕೊಟ್ಟಿದ್ದೇವೆ. ನಾನು ಪವರ್ ಮಿನಿಸ್ಟರ್ ಆಗಿದ್ದೆ, 25,000 ಜನ ಕೆಲಸ ಕೊಟ್ಟಿದ್ದೇನೆ. ಒಂದು ಸ್ಕ್ಯಾಂಡಲ್ ನಮ್ಮ ಕಾಲದಲ್ಲಿ, ಒಂದು ಸ್ಕ್ಯಾಂಡಲ್ ನಿಮ್ ಕೈಲಿ ಈಚೆ ತರಕ್ಕಾಗ್ಲಿಲ್ಲ. ಪ್ರತಿಯೊಂದು ಇಲಾಖೆಯ ಒಬ್ಬ ಉದ್ಯೋಗಿ ಯಾರು ಸೇರ್ಕೋಬೇಕಾದ್ರೆ ಮಾಧ್ಯಮ ಸ್ನೇಹಿತರೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಅಪಾಯಿಂಟ್ಮೆಂಟ್ಗೆ ರೇಟ್ ಕಾರ್ಡ್ ಹಾಕ್ಬಿಟ್ರು. ಒಬ್ಬ IPS ಆಫೀಸರ್ಸ್, ADGP ಲೆವೆಲ್ ಅವರು, SP ಗಳು, ಕೆಳಗಡೆ ಲೆವೆಲ್ ಅವರು, ಹುಡುಗರುಗಳು ಮಾರ್ಕ್ ಶೀಟ್ ಕೂಡ ಟ್ಯಾಂಪರ್ ಮಾಡಿ ಸೇಫರ್ ಡೆಪಾಸಿಟ್ ಹಾಕಿದ ತೆಗೆದು ಎಕ್ಸಾಮಿನೇಷನ್ ತಿದ್ದುಪಡಿ ಮಾಡಿ ಎಕ್ಸಾಮಿನೇಷನ್ ಹಾಲ್ಗಳನ್ನೇ ಕರಪ್ಟ್ ಮಾಡಿಕೊಂಡು ಈ ರೀತಿ ಅದು ಇಂಥ IT ಕ್ಯಾಪಿಟಲ್ ಅಲ್ಲಿ ನಡೆದಿದೆ ಅಂತಂದ್ರೆ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ. ಎರಡನೇದು ಕರಪ್ಷನ್. 2 ಮಂತ್ರಿ ತಲೆದಂಡ ಕೊಡಬೇಕಾದ ಪರಿಸ್ಥಿತಿ ಬಂತು. ತಲೆದಂಡ ಕೊಟ್ಟ ತಕ್ಷಣ ಕೊಡಕ್ಕಿಂತ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ ಬಹಳ ಕ್ಲೀನ್ ಆಗಿ ಬಂದ್ಬಿಡ್ತಾರೆ ಈಚೆ ಅಂತೇಳಿ. ಒಬ್ಬ ಲಂಚಕ್ಕೆ ಹೋದ, ಒಬ್ಬ ಮಂಚಕ್ಕೆ ಹೋದ. ಅದನ್ನ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಆಫೀಸರ್ಸ್ಗೆ ಇನ್ವೆಸ್ಟಿಗೇಷನ್ ಮಾಡೋರಿಗೆ ಡೈರೆಕ್ಷನ್ ಕೊಟ್ಬಿಡ್ತಾರೆ. ಯು ಶುಡ್ ಗೆಟ್ ದೆಮ್ ಎ B ರಿಪೋರ್ಟ್ ಅಂತ. ಅದು ಬಹಳ ಚೆನ್ನಾಗಿ ಯಶಸ್ವಿ ಆಗಿದ್ದಾರೆ. ಬಹಳ ಸಂತೋಷ. ಕಂಗ್ರಾಚುಲೇಟ್ ಮಾಡಬೇಕು ಅವರ ಸಾಧನೆಗೆ ನಾವು ಕಂಗ್ರಾಚುಲೇಟ್ ಮಾಡಬೇಕು.